ತುಂಗಭದ್ರಾ ಜಲಾಶಯದಲ್ಲಿ ಕಳೆದ ವರ್ಷ ಕ್ರಸ್ಟ್ ಗೇಟ್ ಕಿತ್ತು ಅಪಾರ ಪ್ರಮಾಣದ ನೀರು ಪೋಲಾಗಿತ್ತು. ನಂತರ ಇಂಜಿನಿಯರ್ಗಳ ಸಾಹಸದಿಂದ ತಾತ್ಕಾಲಿಕ ಗೇಟ್ ಅಳವಡಿಕೆ ಮಾಡಿ ನೀರು ನಿಲ್ಲಿಸಲಾಗಿತ್ತು. ಆದರೆ ಡ್ಯಾಂನ ಎಲ್ಲಾ ಗೇಟ್ಗಳ ಬದಲಾವಣೆ ಅನಿವಾರ್ಯ ಆಗಿದೆ. 50 ವರ್ಷಕ್ಕಿಂತ ಹಳೆಯ ಗೇಟ್ಗಳ ಬದಲಾವಣೆ ಬಗ್ಗೆ ಸರ್ಕಾರ ಮಾತ್ರ ಮೌನ ತಾಳಿದೆ. ತುಂಗಭದ್ರಾ ಜಲಾಶಯ ಸಾವಿರಾರು ರೈತರ ಜೀವನಾಡಿ. ಇಂತಹ ಡ್ಯಾಂನ ಅಳಿವು ಉಳಿವಿನ ಪ್ರಶ್ನೆ ಎದುರಾಗಿದೆ. ಕಳೆದ ವರ್ಷ ಡ್ಯಾಂನ ಕ್ರಸ್ಟ್ ಗೇಟ್ ಕಿತ್ತೋಗಿ ದೊಡ್ಡ ಅವಾಂತರವೇ ನಡೆದಿತ್ತು. ಈ ಜಲಾಶಯದ ಕ್ರಸ್ಟ್ ಗೇಟ್ ಅಳವಡಿಕೆಯಾಗಿ 70 ವರ್ಷ ಕಳೆದಿದೆ. ತಜ್ಞರ ಪ್ರಕಾರ 50 ವರ್ಷಗಳಿಗೊಮ್ಮೆ ಗೇಟ್ ಬದಲಾವಣೆ ಮಾಡಬೇಕು. ಆದರೆ ಸರ್ಕಾರ ಮಾತ್ರ ಈ ಬಗ್ಗೆ ಮೌನ ವಹಿಸಿರೋದು ರಾಜಕೀಯ ಗುದ್ದಾಟಕ್ಕೆ ಕಾರಣವಾಗಿದೆ. ಹೊಸ ಗೇಟ್ ಅಳವಡಿಕೆ ಮಾಡೋದು ಕೇಂದ್ರ ಹಾಗೂ 3 ರಾಜ್ಯ ಸರ್ಕಾರಗಳ ಹೊಣೆ. ಆದರೆ ಗೇಟ್ ಬದಲಾವಣೆ ವಿಚಾರದಲ್ಲಿ ಶೀತಲ ಸಮರ ಶುರುವಾಗಿದೆ. ರಾಜ್ಯ ಸರ್ಕಾರ ಕೇಂದ್ರದತ್ತ ಬೊಟ್ಟು ಮಾಡಿ ತೋರಿಸುತ್ತಿದೆ. ಈ ಬಗ್ಗೆ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷ ಸಚಿವ ಶಿವರಾಜ ತಂಗಡಗಿ ಅವರನ್ನ ಕೇಳಿದ್ರೆ ಅವರು ಹೇಳೋದು ಹೀಗೆ. ತುಂಗಭದ್ರಾ ಕ್ರಸ್ಟ್ ಗೇಟಿನ ವಿಚಾರ ಬಂದತ್ನಾಗ ಕೇಂದ್ರ ಸರ್ಕಾರ ಅದಕ್ಕೆ ಆದಂತ ಬೋರ್ಡ್ ಇದೆ. ಬೋರ್ಡ್ ಇವತ್ತಿನವರೆಗೂ ಬಂದು ಬರೀ ಒಂದು ಸರ್ವೆ ಮಾಡ್ಕೊಂಡು ಹೋಗಿದೆ. ಸರ್ವೆ ಮಾಡ್ಕೊಂಡು ಹೋದ್ಮೇಲೆ ಅದಕ್ಕೆ ಯಾವುದೋ ನಿರ್ಧಾರಗಳನ್ನ ಕೊಟ್ಟಿಲ್ಲ. ಅವ್ರು ನಿಜವಾಗ್ಲೂ ಬೋರ್ಡ್ ಪ್ರಾರಂಭ ಮಾಡಬೇಕು. ಇದನ್ನ ರಾಜ್ಯದವರಲ್ಲ, ನಾವು ಈಗ ರೆಡಿ ಇದೀವಿ. ಬೋರ್ಡ್ನವರು ಸಭೆ ಮಾಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಶೇರ್ ಇರುತ್ತೆ. ಅದು ಏನು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ, ಕರ್ನಾಟಕ ನಮ್ಮದು 3 ಶೇರ್ ಇರೋದ್ರಿಂದ ಅವ್ರ ಶೇರ್ ಪಾಠ ಅವ್ರು ನಮಗೆ ಕಳಿಸ್ಬೇಕು. ನಿಮ್ಮದು ಇಷ್ಟಿದೆ, ಇಷ್ಟಿಷ್ಟು ಗೇಟ್ ಆಗತ್ತೆ, ಇಷ್ಟು ಗೇಟಿನ ಯಾಕಂದ್ರೆ ವ್ಯಾಲ್ಯೂಯೇಷನ್ ಮಾಡ್ರ ಅವರು, ಟೆಂಡರ್ ಕರಿಯರ್ ಅವರು. ಇನ್ನು ತಂಗಡಗಿ ಮಾತಿಗೆ ಕೊಪ್ಪಳ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಬಸವರಾಜ ದಡೆಸುಗೂರು ಗರಂ ಆಗಿದ್ದಾರೆ. ಕೇಂದ್ರದಿಂದ ಹಣ ಬಿಡುಗಡೆ ಮಾಡಬೇಕಾದ್ರೆ ರಾಜ್ಯ ಸರ್ಕಾರದ ಪಾಲಿನ ಹಣ ನೀಡಬೇಕು. ಜೊತೆಗೆ ಡಿಪಿಆರ್ ತಯಾರಿಸಬೇಕು. ಯಾವುದು ತಯಾರಿಲ್ಲದೆ ಹಣ ಕೇಳಿದ್ರೆ ಹೆಂಗೆ ಅಂತ ಮಾತಿನೇಟು ಕೊಟ್ಟಿದ್ದಾರೆ. ಆಲ್ರೆಡಿ ರಾಜ್ಯ ಸರ್ಕಾರ ಶಕ್ತಿ ತಕ್ಕ ಡಿಪಿಆರ್ ಮಾಡಿ ಯಾವುದೇ ತುಂಗಭದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಂಬಂಧಪಟ್ಟ ರೈಟ್ಸ್ ಇಲ್ಲಂತಿಲ್ಲ. ಸ್ಥಳೀಯ ಸರ್ಕಾರ ಇದ್ದದ್ದು ಡಿಪಿಆರ್ ಮಾಡಿ ಅಲ್ಲಿ ಮೂಲಭೂತ ಸೌಕರ್ಯ ಏನೇನು ಮಾಡಬೇಕು ರೆಡಿ ಮಾಡಿ ಫೈಲ್ ಯಾರು ಕಳಿಸ್ಬೇಕು, ಇವ್ರು ಕಳಿಸ್ಬೇಕಲ್ಲ. ನಮ್ಮ ಸರ್ಕಾರ ಇಲ್ಲ ನಾವು ಕಳ್ಸಕ. ಇವ್ರು ಕಳಿಸಿದ ಫೈಲ್ ಹಿಡ್ಕೊಂಡು ನಾವು ಕೇಂದ್ರ ನಾಯಕರಲ್ಲಿ ಒದ್ದಾಡ್ತೀವಿ. ಇವ್ರ ಫೈಲೇ ಕೆಲಸಕ್ಕಿಲ್ಲ. ಕೇಂದ್ರ ಮೇಲೆ ಬೊಟ್ಟು ತೋರಿಸೋದ್ ಕೆಲಸ ರಾಜ್ಯ ಸರ್ಕಾರ ಮಾಡಕತ್ತೈತಿ ಇಲ್ಲಿ. ಹೌದಾ? ಇಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಏನು ತಪ್ಪಿಲ್ಲ, ನಿಮ್ಗೆ ಗೊತ್ತಿರಲಿ. ಇವ್ರ ಫೈಲ್ ಕಳಿಸ್ಲಿ ಬೇಕಾದ್ರೆ 2 ಕೋಟಿ 10 ಕೋಟಿ ಬೇಕಾದ್ರೆ 50 ಕೋಟಿ ಬೇಕಾದ್ರೆ ನಮ್ಮ ನಾಯಕ ನೀರಾವರಿ ಮಂತ್ರಿ ತಲುವಾಗಿ ನಮ್ಮ ತುಂಗಭದ್ರಾ ಡ್ಯಾಮ್ ಬೇಕಂತ ಆ ಫೈಲ್ ಅಪ್ರೂವ್ ಮಾಡಿಸ್ಕೊಂಡು ನಾವು ಕೊಡ್ತೀವಿ. ಗೇಟ್ ಬದಲಾವಣೆ ಬೇಸಿಗೆಯಲ್ಲೇ ಮಾಡಬೇಕು. ಮಳೆಗಾಲ ಆರಂಭವಾದ ನಂತರ ಇದು ಆಗದ ಕೆಲಸ. ಆದರೆ ಜನಪ್ರತಿನಿಧಿಗಳು ಒಬ್ಬರತ್ತ ಒಬ್ಬರು ಬೆರಳು ತೋರಿಸುತ್ತಾ ಕಾಲಹರಣ ಮಾಡ್ತಿರೋದು ವಿಪರ್ಯಾಸ. ಸರ್ಕಾರಗಳು ರಾಜಕೀಯ ಬಿಟ್ಟು ಗೇಟ್ ಅಳವಡಿಕೆಗೆ ಮುಂದಾಗಬೇಕು ಎನ್ನುವುದು 4 ಜಿಲ್ಲೆಯ ಜನರ ಒತ್ತಾಯ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ತುಂಗಭದ್ರಾ ಜಲಾಶಯದಲ್ಲಿ ಕಳೆದ ವರ್ಷ ಕ್ರಸ್ಟ್ ಗೇಟ್ ಕಿತ್ತು ಅಪಾರ ಪ್ರಮಾಣದ ನೀರು ಪೋಲಾಗಿತ್ತು. ನಂತರ ಇಂಜಿನಿಯರ್ಗಳ ಸಾಹಸದಿಂದ ತಾತ್ಕಾಲಿಕ ಗೇಟ್ ಅಳವಡಿಕೆ ಮಾಡಿ ನೀರು ನಿಲ್ಲಿಸಲಾಗಿತ್ತು. ಆದರೆ ಡ್ಯಾಂನ ಎಲ್ಲಾ ಗೇಟ್ಗಳ ಬದಲಾವಣೆ ಅನಿವಾರ್ಯ ಆಗಿದೆ. 50 ವರ್ಷಕ್ಕಿಂತ ಹಳೆಯ ಗೇಟ್ಗಳ ಬದಲಾವಣೆ ಬಗ್ಗೆ ಸರ್ಕಾರ ಮಾತ್ರ ಮೌನ ತಾಳಿದೆ. ತುಂಗಭದ್ರಾ ಜಲಾಶಯ ಸಾವಿರಾರು ರೈತರ ಜೀವನಾಡಿ. ಇಂತಹ ಡ್ಯಾಂನ ಅಳಿವು ಉಳಿವಿನ ಪ್ರಶ್ನೆ ಎದುರಾಗಿದೆ. ಕಳೆದ ವರ್ಷ ಡ್ಯಾಂನ ಕ್ರಸ್ಟ್ ಗೇಟ್ ಕಿತ್ತೋಗಿ ದೊಡ್ಡ ಅವಾಂತರವೇ ನಡೆದಿತ್ತು. ಈ ಜಲಾಶಯದ ಕ್ರಸ್ಟ್ ಗೇಟ್ ಅಳವಡಿಕೆಯಾಗಿ 70 ವರ್ಷ ಕಳೆದಿದೆ. ತಜ್ಞರ ಪ್ರಕಾರ 50 ವರ್ಷಗಳಿಗೊಮ್ಮೆ ಗೇಟ್ ಬದಲಾವಣೆ ಮಾಡಬೇಕು. ಆದರೆ ಸರ್ಕಾರ ಮಾತ್ರ ಈ ಬಗ್ಗೆ ಮೌನ ವಹಿಸಿರೋದು ರಾಜಕೀಯ ಗುದ್ದಾಟಕ್ಕೆ ಕಾರಣವಾಗಿದೆ. ಹೊಸ ಗೇಟ್ ಅಳವಡಿಕೆ ಮಾಡೋದು ಕೇಂದ್ರ ಹಾಗೂ 3 ರಾಜ್ಯ ಸರ್ಕಾರಗಳ ಹೊಣೆ. ಆದರೆ ಗೇಟ್ ಬದಲಾವಣೆ ವಿಚಾರದಲ್ಲಿ ಶೀತಲ ಸಮರ ಶುರುವಾಗಿದೆ. ರಾಜ್ಯ ಸರ್ಕಾರ ಕೇಂದ್ರದತ್ತ ಬೊಟ್ಟು ಮಾಡಿ ತೋರಿಸುತ್ತಿದೆ. ಈ ಬಗ್ಗೆ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷ ಸಚಿವ ಶಿವರಾಜ ತಂಗಡಗಿ ಅವರನ್ನ ಕೇಳಿದ್ರೆ ಅವರು ಹೇಳೋದು ಹೀಗೆ. ತುಂಗಭದ್ರಾ ಕ್ರಸ್ಟ್ ಗೇಟಿನ ವಿಚಾರ ಬಂದತ್ನಾಗ ಕೇಂದ್ರ ಸರ್ಕಾರ ಅದಕ್ಕೆ ಆದಂತ ಬೋರ್ಡ್ ಇದೆ. ಬೋರ್ಡ್ ಇವತ್ತಿನವರೆಗೂ ಬಂದು ಬರೀ ಒಂದು ಸರ್ವೆ ಮಾಡ್ಕೊಂಡು ಹೋಗಿದೆ. ಸರ್ವೆ ಮಾಡ್ಕೊಂಡು ಹೋದ್ಮೇಲೆ ಅದಕ್ಕೆ ಯಾವುದೋ ನಿರ್ಧಾರಗಳನ್ನ ಕೊಟ್ಟಿಲ್ಲ. ಅವ್ರು ನಿಜವಾಗ್ಲೂ ಬೋರ್ಡ್ನವರು ಪ್ರಾರಂಭ ಮಾಡಬೇಕು. ಇದನ್ನ ರಾಜ್ಯದವರಲ್ಲ, ನಾವು ಈಗ ರೆಡಿ ಇದೀವಿ. ಬೋರ್ಡ್ನವರು ಸಭೆ ಮಾಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಶೇರ್ ಇರುತ್ತೆ. ಅದು ಏನು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ, ಕರ್ನಾಟಕ ನಮ್ಮದು 3 ಶೇರ್ ಇರೋದ್ರಿಂದ ಅವ್ರ ಶೇರ್ ಪಾಠ ಅವ್ರು ನಮಗೆ ಕಳಿಸ್ಬೇಕು. ನಿಮ್ಮದು ಇಷ್ಟಿದೆ, ಇಷ್ಟಿಷ್ಟು ಗೇಟ್ ಆಗತ್ತೆ, ಇಷ್ಟು ಗೇಟಿನ ಯಾಕಂದ್ರೆ ವ್ಯಾಲ್ಯೂಯೇಷನ್ ಮಾಡ್ರ ಅವರು,
ಟೆಂಡರ್ ಕರಿಯರ್ ಅವರು. ಇನ್ನು ತಂಗಡಗಿ ಮಾತಿಗೆ ಕೊಪ್ಪಳ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಬಸವರಾಜ ದಡೆ ಸುಗೂರು ಗರಂ ಆಗಿದ್ದಾರೆ. ಕೇಂದ್ರದಿಂದ ಹಣ ಬಿಡುಗಡೆ ಮಾಡಬೇಕಾದ್ರೆ ರಾಜ್ಯ ಸರ್ಕಾರದ ಪಾಲಿನ ಹಣ ನೀಡಬೇಕು, ಜೊತೆಗೆ ಡಿಪಿಆರ್ ತಯಾರಿಸಬೇಕು. ಯಾವುದು ತಯಾರಿಲ್ಲದೆ ಹಣ ಕೇಳಿದ್ರೆ ಹೆಂಗೆ ಅಂತ ಮಾತಿನೇಟು ಕೊಟ್ಟಿದ್ದಾರೆ. ಆಲ್ರೆಡಿ ರಾಜ್ಯ ಸರ್ಕಾರ ಶಕ್ತಿ ತಕ್ಕ ಡಿಪಿಆರ್ ಮಾಡಿ ಯಾವುದೇ ತುಂಗಭದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಂಬಂಧಪಟ್ಟ ರೈಟ್ಸ್ ಇಲ್ಲಂತಿಲ್ಲ. ಸ್ಥಳೀಯ ಸರ್ಕಾರ ಇದ್ದದ್ದು ಡಿಪಿಆರ್ ಮಾಡಿ ಅಲ್ಲಿ ಮೂಲಭೂತ ಸೌಕರ್ಯ ಏನೇನು ಮಾಡಬೇಕು ರೆಡಿ ಮಾಡಿ ಫೈಲ್ ಯಾರು ಕಳಿಸ್ಬೇಕು, ಇವ್ರು ಕಳಿಸ್ಬೇಕಲ್ಲ. ನಮ್ಮ ಸರ್ಕಾರ ಇಲ್ಲ ನಾವು ಕಳ್ಸಕ, ಇವ್ರು ಕಳಿಸಿದ ಫೈಲ್ ಹಿಡ್ಕೊಂಡು ನಾವು ಕೇಂದ್ರ ನಾಯಕರಲ್ಲಿ ಒದ್ದಾಡ್ತು. ಇವ್ರ ಫೈಲೇ ಕೆಲಸಕ್ಕಿಲ್ಲ, ಕೇಂದ್ರ ಮೇಲೆ ಬಟ್ಟು ತೋರಿಸೋದ್ ಕೆಲಸ ರಾಜ್ಯ ಸರ್ಕಾರ ಮಾಡಕತ್ತೈತಿ ಇಲ್ಲಿ. ಹೌದಾ, ಇಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಏನು ತಪ್ಪಿಲ್ಲ, ನಿಮ್ಗೆ ಗೊತ್ತಿರ್ಲಿ. ಇವ್ರ ಫೈಲ್ ಕಳಿಸ್ಲಿ ಬೇಕಾದ್ರೆ 2 ಕೋಟಿ 10 ಕೋಟಿ ಬೇಕಾದ್ರೆ 50 ಕೋಟಿ ಬೇಕಾದ್ರೆ ನಮ್ಮ ನಾಯಕ ನೀರಾವರಿ ಮಂತ್ರಿ ತಲುವಾಗಿ ನಮ್ಮ ತುಂಗಭದ್ರಾ ಡ್ಯಾಮ್ ಬೇಕಂತ ಆ ಫೈಲ್ ಅಪ್ರೂವ್ ಮಾಡಿಸ್ಕೊಂಡು ನಾವು ಕೊಡ್ತೀವಿ. ಗೇಟ್ ಬದಲಾವಣೆ ಬೇಸಿಗೆಯಲ್ಲೇ ಮಾಡಬೇಕು. ಮಳೆಗಾಲ ಆರಂಭವಾದ ನಂತರ ಇದು ಆಗದ ಕೆಲಸ. ಆದರೆ ಜನಪ್ರತಿನಿಧಿಗಳು ಒಬ್ಬರತ್ತ ಒಬ್ಬರು ಬೆರಳು ತೋರಿಸುತ್ತಾ ಕಾಲಹರಣ ಮಾಡ್ತಿರೋದು ವಿಪರ್ಯಾಸ. ಸರ್ಕಾರಗಳು ರಾಜಕೀಯ ಬಿಟ್ಟು ಗೇಟ್ ಅಳವಡಿಕೆಗೆ ಮುಂದಾಗಬೇಕು ಎನ್ನುವುದು 4 ಜಿಲ್ಲೆಯ ಜನರ ಒತ್ತಾಯ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ತುಂಗಭದ್ರಾ ಜಲಾಶಯದಲ್ಲಿ ಕಳೆದ ವರ್ಷ ಕ್ರಸ್ಟ್ ಗೇಟ್ ಕಿತ್ತು ಅಪಾರ ಪ್ರಮಾಣದ ನೀರು ಪೋಲಾಗಿತ್ತು. ನಂತರ ಇಂಜಿನಿಯರ್ಗಳ ಸಾಹಸದಿಂದ ತಾತ್ಕಾಲಿಕ ಗೇಟ್ ಅಳವಡಿಕೆ ಮಾಡಿ ನೀರು ನಿಲ್ಲಿಸಲಾಗಿದೆ. ಆದರೆ ಡ್ಯಾಂನ ಎಲ್ಲಾ ಗೇಟ್ಗಳ ಬದಲಾವಣೆ ಅನಿವಾರ್ಯ ಆಗಿದೆ. 50 ವರ್ಷಕ್ಕಿಂತ ಹಳೆಯ ಗೇಟ್ಗಳ ಬದಲಾವಣೆ ಬಗ್ಗೆ ಸರ್ಕಾರ ಮಾತ್ರ ಮೌನ ತಾಳಿದೆ. ತುಂಗಭದ್ರಾ ಜಲಾಶಯ ಸಾವಿರಾರು ರೈತರ ಜೀವನಾಡಿ. ಇಂತಹ ಡ್ಯಾಂನ ಅಳಿವು ಉಳಿವಿನ ಪ್ರಶ್ನೆ ಎದುರಾಗಿದೆ. ಕಳೆದ ವರ್ಷ ಡ್ಯಾಂನ ಕ್ರಸ್ಟ್ ಗೇಟ್ ಕಿತ್ತೋಗಿ ದೊಡ್ಡ ಅವಾಂತರವೇ ನಡೆದಿತ್ತು. ಈ ಜಲಾಶಯದ ಕ್ರಸ್ಟ್ ಗೇಟ್ ಅಳವಡಿಕೆಯಾಗಿ 70 ವರ್ಷ ಕಳೆದಿದೆ. ತಜ್ಞರ ಪ್ರಕಾರ 50 ವರ್ಷಗಳಿಗೊಮ್ಮೆ ಗೇಟ್ ಬದಲಾವಣೆ ಮಾಡಬೇಕು. ಆದರೆ ಸರ್ಕಾರ ಮಾತ್ರ ಈ ಬಗ್ಗೆ ಮೌನ ವಹಿಸಿರೋದು ರಾಜಕೀಯ ಗುದ್ದಾಟಕ್ಕೆ ಕಾರಣವಾಗಿದೆ. ಹೊಸ ಗೇಟ್ ಅಳವಡಿಕೆ ಮಾಡೋದು ಕೇಂದ್ರ ಹಾಗೂ 3 ರಾಜ್ಯ ಸರ್ಕಾರಗಳ ಹೊಣೆ. ಆದರೆ ಗೇಟ್ ಬದಲಾವಣೆ ವಿಚಾರದಲ್ಲಿ ಶೀತಲ ಸಮರ ಶುರುವಾಗಿದೆ. ರಾಜ್ಯ ಸರ್ಕಾರ ಕೇಂದ್ರದತ್ತ ಬೊಟ್ಟು ಮಾಡಿ ತೋರಿಸುತ್ತಿದೆ. ಈ ಬಗ್ಗೆ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷ ಸಚಿವ ಶಿವರಾಜ ತಂಗಡಗಿ ಅವರನ್ನ ಕೇಳಿದ್ರೆ ಅವರು ಹೇಳೋದು ಹೀಗೆ. ತುಂಗಭದ್ರಾ ಕ್ರಸ್ಟ್ ಗೇಟಿನ ವಿಚಾರ ಬಂದತ್ನಾಗ ಕೇಂದ್ರ ಸರ್ಕಾರ ಅದಕ್ಕೆ ಆದಂತ ಬೋರ್ಡ್ ಇದೆ. ಬೋರ್ಡ್ ಇವತ್ತಿನವರೆಗೂ ಬಂದು ಬರೀ ಒಂದು ಸರ್ವೆ ಮಾಡ್ಕೊಂಡು ಹೋಗಿದೆ. ಸರ್ವೆ ಮಾಡ್ಕೊಂಡು ಹೋದ್ಮೇಲೆ ಅದಕ್ಕೆ ಯಾವುದೂ ನಿರ್ಧಾರಗಳನ್ನ ಕೊಟ್ಟಿಲ್ಲ. ಅವ್ರು ನಿಜವಾಗ್ಲೂ ಬೋರ್ಡ್ನವ್ರು ಪ್ರಾರಂಭ ಮಾಡಬೇಕು ಇದನ್ನ, ರಾಜ್ಯದವರಲ್ಲ. ನಾವು ಈಗ ರೆಡಿ ಇದೀವಿ. ಬೋರ್ಡ್ನವರು ಸಭೆ ಮಾಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಶೇರ್ ಇರುತ್ತೆ. ಅದು ಏನು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ, ಕರ್ನಾಟಕ ನಮ್ಮದು 3 ಶೇರ್ ಇರೋದ್ರಿಂದ ಅವ್ರ ಶೇರ್ ಪಾಠ ಅವ್ರು ನಮಗೆ ಕಳಿಸ್ಬೇಕು. ನಿಮ್ಮದು ಇಷ್ಟಿದೆ, ಇಷ್ಟಿಷ್ಟು ಗೇಟ್ ಆಗತ್ತೆ, ಇಷ್ಟು ಗೇಟಿನ ಯಾಕಂದ್ರೆ ವ್ಯಾಲ್ಯೂಯೇಷನ್ ಮಾಡ್ರ ಅವರು, ಟೆಂಡರ್ ಕರಿಯರ್ ಅವರು. ಇನ್ನು ತಂಗಡಗಿ ಮಾತಿಗೆ ಕೊಪ್ಪಳ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಬಸವರಾಜ ದಡೆ ಸುಗೂರು ಗರಂ ಆಗಿದ್ದಾರೆ. ಕೇಂದ್ರದಿಂದ ಹಣ ಬಿಡುಗಡೆ ಮಾಡಬೇಕಾದ್ರೆ ರಾಜ್ಯ ಸರ್ಕಾರದ ಪಾಲಿನ ಹಣ ನೀಡಬೇಕು, ಜೊತೆಗೆ ಡಿಪಿಆರ್ ತಯಾರಿಸಬೇಕು. ಯಾವುದು ತಯಾರಿಲ್ಲದೆ ಹಣ ಕೇಳಿದ್ರೆ ಹೆಂಗೆ ಅಂತ ಮಾತಿನೇಟು ಕೊಟ್ಟಿದ್ದಾರೆ. ಆಲ್ರೆಡಿ ರಾಜ್ಯ ಸರ್ಕಾರ ಶಕ್ತಿ ತಕ್ಕ ಡಿಪಿಆರ್ ಮಾಡಿ ಯಾವುದೇ ತುಂಗಭದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಂಬಂಧಪಟ್ಟ ರೈಟ್ಸ್ ಇಲ್ಲಂತಿಲ್ಲ. ಸ್ಥಳೀಯ ಸರ್ಕಾರ ಇದ್ದದ್ದು ಡಿಪಿಆರ್ ಮಾಡಿ ಅಲ್ಲಿ ಮೂಲಭೂತ ಸೌಕರ್ಯ ಏನೇನು ಮಾಡಬೇಕು ರೆಡಿ ಮಾಡಿ ಫೈಲ್ ಯಾರು ಕಳಿಸ್ಬೇಕು, ಇವ್ರು ಕಳಿಸ್ಬೇಕಲ್ಲ. ನಮ್ಮ ಸರ್ಕಾರ ಇಲ್ಲ ನಾವು ಕಳ್ಸಕ, ಇವ್ರು ಕಳಿಸಿದ ಫೈಲ್ ಹಿಡ್ಕೊಂಡು ನಾವು ಕೇಂದ್ರ ನಾಯಕರಲ್ಲಿ ಒದ್ದಾಡ್ತು. ಇವ್ರ ಫೈಲೇ ಕೆಲಸಕ್ಕಿಲ್ಲ, ಕೇಂದ್ರ ಮೇಲೆ ಬಟ್ಟು ತೋರಿಸೋದ್ ಕೆಲಸ ರಾಜ್ಯ ಸರ್ಕಾರ ಮಾಡಕತ್ತೈತಿ ಇಲ್ಲಿ. ಹೌದಾ, ಇಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಏನು ತಪ್ಪಿಲ್ಲ, ನಿಮ್ಗೆ ಗೊತ್ತಿರ್ಲಿ. ಇವ್ರ ಫೈಲ್ ಕಳಿಸ್ಲಿ ಬೇಕಾದ್ರೆ 2 ಕೋಟಿ 10 ಕೋಟಿ ಬೇಕಾದ್ರೆ 50 ಕೋಟಿ ಬೇಕಾದ್ರೆ ನಮ್ಮ ನಾಯಕ ನೀರಾವರಿ ಮಂತ್ರಿ ತಲುವಾಗಿ ನಮ್ಮ ತುಂಗಭದ್ರಾ ಡ್ಯಾಮ್ ಬೇಕಂತ ಆ ಫೈಲ್ ಅಪ್ರೂವ್ ಮಾಡಿಸ್ಕೊಂಡು ನಾವು ಕೊಡ್ತೀವಿ. ಗೇಟ್ ಬದಲಾವಣೆ ಬೇಸಿಗೆಯಲ್ಲೇ ಮಾಡಬೇಕು. ಮಳೆಗಾಲ ಆರಂಭವಾದ ನಂತರ ಇದು ಆಗದ ಕೆಲಸ. ಆದರೆ ಜನಪ್ರತಿನಿಧಿಗಳು ಒಬ್ಬರತ್ತ ಒಬ್ಬರು ಬೆರಳು ತೋರಿಸುತ್ತಾ ಕಾಲಹರಣ ಮಾಡ್ತಿರೋದು ವಿಪರ್ಯಾಸ. ಸರ್ಕಾರಗಳು ರಾಜಕೀಯ ಬಿಟ್ಟು ಗೇಟ್ ಅಳವಡಿಕೆಗೆ ಮುಂದಾಗಬೇಕು ಎನ್ನುವುದು 4 ಜಿಲ್ಲೆಯ ಜನರ ಒತ್ತಾಯ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.